ಅವಳು ಕುಂಡಿ ಕೆಳಗಡೆ ಫಸ್ಟ್ ನೋಡು. ಇಲ್ಲಿ ಕುಂಡಿ ಕೆಳಗಡೆ ನಾನು ನೋಡ್ಬೇಕಾ? ಹೇ ಛೀ ಓಕೆ. ಯು ಬ್ಲಡಿ ಹೇ ಮೆಂಟಲ್. ಸ್ವಲ್ಪ ನಾನು ಹೇಳ್ತಾ ಇದೀನಲ್ಲ ನೋಡು. ಏನ್ ನೋಡೋದು? ಇಲ್ಲಿ ಅದೇನದು? ಏನೋ ಒಂತರ ಕಾಣ್ತಾ ಇದೆ. ಅದ್ರ ಮೇಲೆ ಯಾಕೆ ನೀನ್ ಕುತ್ಕೊಂಡಿದ್ಯಾ? ಅದು ಅದು ಅದೇನಿಲ್ಲ ಅಚ್ಚು, ಅದು ನನ್ನ ಮನೆಯಿಂದ ತಂದಿದ್ದು. ಅದು ಇಟ್ಕೊಂಡಿದ್ರೆ ಧೈರ್ಯ ಬರುತ್ತೆ ಅಂತ ನಮ್ಮವ್ವ ಕೊಟ್ರ. ಅದು ಕೆಳಗೆ ಬಂದ್ಬಿಡ್ತು ಬಟ್ಟೆ ಒಳಗಿಂದ, ಅದಕ್ಕೆ ಅದ್ರ ಮೇಲೆ ಕುತ್ಕೊಂಡಿದ್ದೀನಿ. ಅವ ಅಂಕಲ್ ಫುಲ್ಲು ಕೈಯೆಲ್ಲ ಹಾಕಿ ಟೈಟ್ ಆಗಿ ಕಟ್ಬಿಟ್ರ, ಹಂಗಾಗಿ ಅದನ್ನ ತೆಗಿಯಕ್ಕೆ ಆಗ್ಲಿಲ್ಲ ನಂಗೆ. ಹೌದಾ, ಸರಿ. ಹೇ ಯು ಅಚ್ಚು, ಅದೇನಂತ ಸ್ವಲ್ಪ ತೋರ್ಸ ಕೇಳು. ಅದನ್ನ ನೋಡಿ ನೀನ್ ಏನ್ ಮಾಡ್ತೀಯಾ? ಬಾಯಿ ಮುಚ್ಕೊಂಡು ತೆಪ್ಪ ಕುತ್ಕೋ. ಈಗ ನಿಮ್ಮ ಅಪ್ಪ ಅಮ್ಮನಿಗೆ ಕಾಲ್ ಮಾಡ್ತೀನಿ ಪುಟ್ಟಿ. ಯಾರ ಅಪ್ಪ ಅಮ್ಮನ ನಂಬರ್ ಕೊಡ್ತೀರಾ ಹೇಳಿ? ನಮ್ಮ ಅಪ್ಪ ಅಮ್ಮನ ನಂಬರ್ ಕೊಡ್ತೀರಾ ಅಂಕಲ್? ನೋ ಅಂಕಲ್, ನೀವು ನಮ್ಮ ಮಮ್ಮಿ ಡ್ಯಾಡಿಗೆ ಕಾಲ್ ಮಾಡ್ತೀರಾ? ಹೇ ಜೂಲಿ. ವಾಟ್ ಅಚ್ಚು? ಸ್ವಲ್ಪ ಹೊತ್ತು ತೆಪ್ಪ ಕೂತ್ಕೋ. ಫಸ್ಟ್ ನಮ್ಮ ಅಪ್ಪ ಅಮ್ಮನಿಗೆ ಕಾಲ್ ಮಾಡ್ಲಿ, ಆಮೇಲೆ ನಿಮ್ಮ ಮಮ್ಮಿ ಡ್ಯಾಡಿ ಅವ್ರಿಗೆ ಕಾಲ್ ಮಾಡ್ಲಿ, ಆಯ್ತಾ? ಅದೇನು ಬೇಡ ಆಯ್ತಾ? ಫಸ್ಟ್ ನನ್ನ ಮಮ್ಮಿ ಡ್ಯಾಡಿ ಅವರಿಗೆ ಕಾಲ್ ಮಾಡ್ಲಿ ಅವರು, ಆಮೇಲೆ ನಿಮ್ಮ ಮಮ್ಮಿ ಡ್ಯಾಡಿಗೆ ಕಾಲ್ ಮಾಡಕ್ಕೆ ಹೇಳು, ಆಯ್ತಾ? ಅಂಕಲ್, ನೀವು ಫಸ್ಟ್ ನಮ್ಮ ಅಮ್ಮ ಅಪ್ಪನಿಗೆ ಕಾಲ್ ಮಾಡಿ, ಆಯ್ತಾ? ಇವ್ರ ಮಮ್ಮಿ ಡ್ಯಾಡಿಗೆಲ್ಲ ಮತ್ತೆ ಕಾಲ್ ಮಾಡಿ. ಅಚ್ಚು, ನಾನ್ ಬೇಕಾದ್ರೆ ಫಸ್ಟ್ ನಮ್ಮ ಅವ್ವಂದು ನಂಬರ್ ಕೊಡ್ಲಾ? ನನ್ನನ್ನು ಉರಿ ಹತ್ತಿಸ್ತಾ ಇದ್ದೀರಾ ಲಿಲ್ಲಿ? ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಕುತ್ಕೊಳ್ತೀರಾ? ಫಸ್ಟ್ ನಾನೇ ಹೇಳಿದ್ದು, ಫಸ್ಟ್ ನಮ್ಮ ಅಮ್ಮ ಅಪ್ಪದ್ದು ಕೊಡ್ತೀನಿ, ಆಯ್ತಾ? ಥರಿಕೆ. ಏಯ್ ಏನ್ ಅಂಕಲ್? ಯಾರಾದ್ರೂ ಒಬ್ರಿಗೆ ನಂಬರ್ ಕೊಡ್ತೀರಾ ಇಲ್ವಾ? ಅಂಕಲ್ ನಾನು ಕೊಡ್ತೀನಿ ಅಂಕಲ್. ಆಯ್ತು ಪುಟ್ಟಿ, ನಂಬರ್ ಹೇಳು. ಅಂಕಲ್ 9213 ಆಮೇಲೆ ಹೇಳು ಪುಟ್ಟಿ. ಅದೇ ಅಂಕಲ್, ಯೋಚನೆ ಮಾಡ್ತಾ ಇದ್ದೀನಿ, ತಡೀರಿ. 9 ಎಷ್ಟು? 6 7 8 9 10. ಅಂಕಲ್ ಏನ್ ಪುಟ್ಟಿ? ನಾನು ಹೇಳ್ತೀನಿ ಅಂಕಲ್ ನಂಬರು. ತಡಿ ಪುಟ್ಟಿ, ಆ ಹುಡುಗಿ ಹೇಳ್ತಾ ಇದೆಯಲ್ಲ ನಂಬರ್, ಒಂದು 5 ನಿಮಿಷ ತಡಿ. ಹೇಳ್ಪುಟ್ಟಿ ಮತ್ತೆ. ಅಂಕಲ್ ಅದ್ರ ಮುಂದೆ ಏನ್ ನಂಬರ್ ಅಂತ ಮರ್ತೋಗ್ಬಿಟ್ಟು. ಏನಮ್ಮ ನಿಂದು? ಸಾರಿ ಅಂಕಲ್, ನಾನು ನನ್ನ ಮಮ್ಮಿ ಡ್ಯಾಡಿ ನಂಬರ್ ಹೇಳ್ತೀನಿ, ಅವರಿಗೆ ಕಾಲ್ ಮಾಡ್ತೀರಾ? ಇರು ಪುಟ್ಟಿ, ಈ ಹುಡುಗಿ ಹೇಳತ್ತಂತೆ, ಅವಳ ಹತ್ರ ಕೇಳ್ಬಿಟ್ಟು ಆಮೇಲೆ ನಾನು ನಿನ್ನ ಹತ್ರ ಕೇಳ್ತೀನಿ, ಆಯ್ತಾ? ಹೇಳ್ಪುಟ್ಟಿ. ಆಯ್ತು ಅಂಕಲ್. 90356 ಆಮೇಲೆ 8912 ಆಮೇಲೆ 8. ಹಲೋ 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 ಹಲೋ. ಏ ಪುಟ್ಟಿ, ಕರೆಕ್ಟ್ ಆಗಿರೋ ನಂಬರೇ ಕೊಟ್ಟಿದ್ದ? ಅಂಕಲ್ ಹೌದು, ನಾನು ನಮ್ಮ ಅಮ್ಮನ ನಂಬರ್ ಕೊಟ್ಟಿದ್ದು. ನಮ್ಮ ಅಪ್ಪನ ನಂಬರಿಗೆ ಕಾಲ್ ಮಾಡಿದ್ರೆ ಕರೆಕ್ಟ್ ಆಗಿ ರೀಚ್ ಆಗಲ್ಲ, ಅದು ನೆಟ್ವರ್ಕ್ ಸಿಗಲ್ಲ. ಇದು ನಮ್ಮ ಅಮ್ಮನ ನಂಬರ್ ಕೊಟ್ಟಿರೋದು ನಾನು ನಿಮಗೆ. ಓ ಹೌದಾ? ಹಲೋ. ಏನ್ ಪುಟ್ಟಿ, ಕಾಲ್ ರಿಸೀವ್ ಮಾಡಿದರೆ ಹಲೋ ಅಂತ ಹೇಳಿದ್ರೆ ರಿಪ್ಲೈನೇ ಇಲ್ಲ? ಅಂಕಲ್ ನೀವು ನನ್ನ ಹತ್ರ ಕೊಡಿ, ನಾನು ಮಾತಾಡ್ತೀನಿ. ಏನು ನಿನ್ನ ಹತ್ರ ಕೊಡದಾ? ಏನ್ ಪುಟ್ಟಿ ಹೇಳ್ತಾ ಇದೀಯಾ? ಹೌದು ಅಂಕಲ್, ನೀವು ನನ್ನ ಹತ್ರ ಕೊಡಿ, ನಮ್ಮ ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಏಯ್ ಪುಟ್ಟಿ, ಏನ ಕಿಡ್ನಾಪ್ ನೀನ್ ನನ್ನನ್ ಮಾಡಿದ್ಯಾ ಇಲ್ಲ ನಾನ್ ನಿನ್ನನ್ ಮಾಡಿದೀನಾ? ಫೋನ್ ತಗೊಂಡ್ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ಯಾ, ಅದೆಂಗೆ? ಹೌದಲ್ಲ, ಸಾರಿ ಅಂಕಲ್. ಲಗುಂಡ ಏನ್ ಬಾಸ್, ನೆಟ್ವರ್ಕ್ ಸಿಗ್ತಾ ಇಲ್ಲ, ಫೋನ್ ರಿಂಗ್ ಆಗತ್ತೆ, ರಿಸೀವ್ ಮಾಡ್ತಾರೆ, ಕಟ್ ಆಗ್ತಾ ಇದೆ, ನಾನು ಆ ಕಡೆ ಹೋಗಿ ಮಾಡ್ತೀನಿ, ಆಯ್ತಾ? ಆಯ್ತು ಬಾಸ್. ಅಂಕಲ್ ಅವ್ರು ಯಾಕೆ ಫೋನ್ ತಗೊಂಡು ಆಚೆ ಹೋಗ್ತಾ ಇದ್ದಾರೆ? ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಕಣಮ್ಮ, ಅದಕ್ಕೆ ಆಚೆ ಹೋಗಿ ಮಾತಾಡ್ತಾರಂತೆ ನಮ್ಮ ಬಾಸ್. ಹೌದಾ ಅಂಕಲ್? ಅಂಕಲ್ ನಮ್ಮ ಅಮ್ಮ ಮಾತಾಡೋದು ಕೇಳಬೇಕಂತ ಆಸೆ ಆಗ್ತಾ ಇದೆ, ಸ್ಪೀಕರ್ ಅಲ್ಲಿ ಹಾಕಿ ಮಾತಾಡಕ್ಕೆ ಹೇಳಿ ಅಂಕಲ್. ಪುಟ್ಟಿ, ಇದನ್ನೆಲ್ಲ ನಮ್ಮ ಬಾಸ್ ಹತ್ರ ಹೇಳಿದ್ರೆ ನನಗೆ ಒದ್ದಾಡ್ಸ್ಬಿಡ್ತಾರೆ, ಸ್ವಲ್ಪ ಸುಮ್ಮನೆ ಕೂತ್ಕೋ ಪುಟ್ಟಿ. ಆಯ್ತು ಅಂಕಲ್. ಪುಟ್ಟಿ, ನಮ್ಮ ಬಾಸ್ ಹೋಗಿ ಬಾಳ ಹೊತ್ತಾಯ್ತು, ನಾನು ಏನಂತ ನೋಡ್ಕೊಂಡ್ ಬರ್ತೀನಿ, ಆಯ್ತಾ? ಆಯ್ತು ಅಂಕಲ್. ಜೂಲಿ, ನಾನು ಅವ ಅಂಕಲ್ ನಂಬರ್ ಕೇಳುವಾಗ ನಮ್ಮ ಅಮ್ಮ ಅಪ್ಪನ ನಂಬರ್ ಕೊಡೋಣ ಅಂತ ಇದ್ರೆ ನೀವು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಹೌದು, ಏನಾಯ್ತು? ನಾನ್ ತಾನೇ ಇಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು, ಅದಕ್ಕೆ ನಾನು ಫಸ್ಟ್ ಕೊಡೋಣ ಅಂತ ಇದ್ದೆ. ಹೇ ಅಚ್ಚು, ಯಾರು ಕೊಟ್ರೆ ಏನಾಯ್ತು ಈಗ? ಇಬ್ಬರ ಹತ್ರನೂ ನಾನು ಮಾತಾಡಲ್ಲ. ಓಕೆ, ಮಾತಾಡ್ಬೇಡ. ಇದು ಎಲ್ಲೋ ನೋಡಿದೀನಿ, ಈಗ ಹಿಂಗ್ ಬಂತು. ಜೂಲಿ, ಅದು ನಂದೇ. ಏನ್ ಹೇಳ್ತಾ ಇದೀಯಾ ಲಿಲಿ, ಇದು ನಿಂದ? ಹೌದು ಜೂಲಿ, ಇದು ನಂದೇ. ಹೌದು ಜೂಲಿ, ಇದು ಲಿಲಿದು, ಹಾಗೆ ಹೇಳಿದಲ್ಲ ಅವ್ರ ಅಮ್ಮ ಕೊಟ್ಟಿದ್ದು ಅಂತ, ಅದೇ ಇದು.
ನೋ ಚಾನ್ಸ್. ಇದು ಲಿಲ್ಲಿದಂತೂ ಆಗೋದೇ ಇಲ್ಲ. ಇದನ್ನ ನಾನು ಇದಕ್ಕೂ ಮುಂಚೆ ನೋಡಿದ್ದೀನಿ. ಎಲ್ಲಿ ನೋಡ್ದೆ? ಇದು ನಂದು, ನಮ್ಮ ಅವ್ವ ಕೊಟ್ಟಿದ್ದು. ಚಾನ್ಸೇ ಇಲ್ಲ ಲಿಲ್ಲಿ, ಇದು ನಿಂದಂತೂ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಅಚ್ಚು ಇಬ್ರು ಮಂಗಳೂರಲ್ಲಿ ದೊಡ್ಡ ಶಿಪ್ ಅಲ್ಲಿ ಹೋಗುವಾಗ ಒಂದು ಫಿಶ್ ಬಂದು ಶಿಪ್ ಒಳಗಡೆ ಬಿತ್ತು. ಆ ಶಿಪ್ ಬಾಯಿಂದ ಇದು ಬಂತು. ಇದು ನಮ್ದೇ. ಏನು ಶಿಪ್ ಅಲ್ಲಿ ಹೋಗುವಾಗ ಫಿಶ್ ಬಾಯಿಯಿಂದ ಬಂತ? ಹಂಗಂತ ಹೇಳಿದ್ರೆ ಏನಾಯ್ತು? ಯಾಕೆ ಈ ತರ ಕೂಗ್ತಾ ಇದೀಯಾ? ಜಿನ್ನು ಹಂಗಂದ್ರೆ ಏನು? ಜಿನ್ ಬಾ ಜಿನ್ ನನ್ನ ಹತ್ರ ಪ್ಲೀಸ್ ಪ್ಲೀಸ್ ಜಿನ್ ಪ್ಲೀಸ್ ಜಿನ್ ನನ್ನ ಹತ್ರ ಬಾ ಜಿನ್. ಅರೆ ಅಚ್ಚು, ನಿಂಗೆ ಕೇಳ್ತಾ ಇರೋದು ಜಿನ್ ಅಂದ್ರೆ ಏನು? ಯಾಕೆ ಈ ತರ ಮಾಡ್ತಾ ಇದೀಯಾ? ಜಿನ್ ಜಿನ್ ಪ್ಲೀಸ್ ಜಿನ್ ನನ್ನ ಹತ್ರ ಬಾ ಜಿನ್ ಪ್ಲೀಸ್ ಜಿನ್. ಹೇ ಅಚ್ಚು ಅಚ್ಚು ಪ್ಲೀಸ್ ಇಲ್ಲಿ ನೋಡು ಅಚ್ಚು. ಪ್ಲೀಸ್ ನನ್ನ ಜಿನ್ನ ಹೆಂಗಾದ್ರೂ ತೆಗ್ದು ನನ್ನ ಹತ್ರ ಕೊಡಿ ಪ್ಲೀಸ್. ಏನು ಜಿನ್ನ? ಏನ್ ಹೇಳ್ತಾ ಇದೀಯ ಅಚ್ಚು? ಅದು ನಂದು, ಅದು ನಮ್ಮ ಅವ್ವ ಕೊಟ್ಟಿದ್ದು. ಏನು ಜಿನ್ನ ನಿಮ್ಮ ಅವ್ವ ಕೊಟ್ಟಿದ್ದಾ? ಹೌದಚ್ಚು, ಅದು ನಮ್ಮ ಅವ್ವ ಕೊಟ್ಟಿದ್ದು. ಯಾರ ಹತ್ರ ಕತೆ ಹೇಳ್ತಾ ಇದೀಯ ಲಿಲ್ಲಿ? ನಿನ್ ಬಾಯಿಯಿಂದ ಸುಳ್ಳೇ ಬರಲ್ಲ. ಈಗ ಸುಳ್ಳು ಮಾತಾಡ್ತಾ ಇದೀಯ. ಇದು ನಿಮ್ಮ ಅವ್ವ ಕೊಡ್ತು ಅಂತ ಅಂದ್ಬಿಟ್ಟು ಇದು ನಿನ್ಗೆ ಸಿಕ್ಕಿದ್ದು ಅಂತ ಹೇಳು, ಆಯ್ತಾ? ಇದು ನನ್ ಜಿನ್ನು, ನಿನಗಿದು ಕಾಡಲ್ಲೇ ಸಿಕ್ಕಿರ್ಬೇಕು, ಎಲ್ಲೂ ಸಿಕ್ಕಿರಲ್ಲ. ಯಾರ ಹತ್ರ ಹೇಳ್ತಾ ಇದೀಯ ನೀನು? ಇಲ್ಲ ಇಲ್ಲ ಅಚ್ಚು, ಅದು ನಮ್ಮ ಅವ್ವ ಕೊಟ್ಟಿದ್ದು. ದೇವಸ್ಥಾನಕ್ಕೆ ಹೋದಾಗ ಅದು ತಂದಿದ್ರು. ಅದು ನನಗೆ ಧೈರ್ಯ ಬರ್ಬೇಕಂತ ಕೊಟ್ಟಿದ್ದು. ಅದು ನಂದು. ಬಾಯಿ ಮುಚ್ಚು ಸಾಕು. ನೀನೆಲ್ಲ ಒಂದ್ ಫ್ರೆಂಡ್. ಇದು ಸಿಕ್ತು ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ನಾವು ಮನೆಗೆ ಹೋಗ್ಬೋದಾಗಿತ್ತು, ಗೊತ್ತಾ? ಎಲ್ಲ ನಿನ್ನಿಂದಾನೆ. ಯಾವಾಗ ಸಿಕ್ತೋ ಏನೋ. ಹೌದು, ಇದು ಯಾವಾಗ ಸಿಕ್ತು ನಿನ್ಗೆ? ಅಚ್ಚು ಏನ್ ಹೇಳ್ತಾ ಇದೀಯಾ? ಹೌದು ರೇಷ್ಮಾ, ಇದು ಸಿಕ್ಕಿದೆ ಅಂತ ಗೊತ್ತಾಗಿತ್ತು ಅಂದ್ರೆ ಇಷ್ಟೊತ್ತಿಗೆ ನಾನು ನಿಮ್ಮೆಲ್ಲರನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಗೊತ್ತಾ? ಅದೇನಂತ ನಿಮಗೆ ಗೊತ್ತಾ? ಅದ್ರಿಂದ ಯಪ್ಪ ಸ್ವಲ್ಪ ಬಿಟ್ಟಿದ್ರೆ ಎಲ್ಲ ಬಗೊಳ್ತಾ ಇದ್ದೆ ಅವ್ರ ಹತ್ರ. ಏನು ಹೇಳ್ಬಾರ್ದು. ಜಿನ್ ಬಗ್ಗೆ ಗೊತ್ತಾಯ್ತು ಅಂದ್ರೆ ಮುಗೀತು ಕತೆ. ಇವರೇ ಇಟ್ಕೊಳ್ತಾರೆ, ನನ್ನ ಹತ್ರ ಕೊಡೋದೇ ಇಲ್ಲ. ಏನಾದ್ರೂ ಹೇಳ್ಬೇಕು ಇವರಿಗೆ, ಇಲ್ಲಾಂದ್ರೆ ಅಷ್ಟೇ. ಏನು 3 ಜನ ಡೌಟ್ ಆಗಿ ನೋಡ್ತಾ ಇದ್ದಾರೆ ನನ್ನನ್ನ. ಹಾಯ್ ಫ್ರೆಂಡ್ಸ್, ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.